ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದ ಶ್ರೀ ರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿರುವ ಹಿರಿಯ ವಿದ್ಯಾರ್ಥಿ ಭವನದಲ್ಲಿ ಬೋಯಿಂಗ್ ಸಂಸ್ಥೆಯ ವತಿಯಿಂದ ಸುಸಜ್ಜಿತ ಬೋಯಿಂಗ್ ಸುಕನ್ಯಾ ಸ್ಟೆಮ್ ಪ್ರಯೋಗಾಲಯವನ್ನು ಉದ್ಘಾಟಿಸಲಾಯಿತು. ಈ ವೇಳೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ರಾಜಣ್ಣ ಮಾತನಾಡಿ, ಹಿರಿಯ ವಿದ್ಯಾರ್ಥಿಗಳು ಮತ್ತು ದಾನಿಗಳ ವತಿಯಿಂದ ಹಿರಿಯ ವಿದ್ಯಾರ್ಥಿಗಳ ಭವನವನ್ನು ನಿರ್ಮಾಣ ಮಾಡಲಾಗಿದ್ದು, ಇದರಲ್ಲಿ ಬೋಯಿಂಗ್ ಸಂಸ್ಥೆಯ ವತಿಯಿಂದ ವಿಜ್ಞಾನ ಮತ್ತು ವಿಮಾನಯಾನಕ್ಕೆ ಸಂಬಂಧಪಟ್ಟ ಸುಸಜ್ಜಿತ ಪ್ರಯೋಗಾಲಯವನ್ನು ನಿರ್ಮಿಸಿ ಪ್ರತಿ ಶನಿವಾರ ಬೋಧಕರನ್ನು ಸಹ ನೇಮಿಸಿದ್ದಾರೆ. ಗ್ರಾಮೀಣ ಮಕ್ಕಳಲ್ಲಿ ಆಕಾಶಯಾನದ ಕುರಿತು ಕುತೂಹಲ ಮೂಡಿಸಿ ವಿಮಾನಯಾನದ ಪೈಲಟ್, ಏರೋಸ್ಪೇಸ್ ಸೇರಿದಂತೆ ಹಲವಾರು ಉನ್ನತ ಹುದ್ದೆಗಳನ್ನು ಪಡೆಯುವಂತಾಗಬೇಕು ಎಂಬ ಉದ್ದೇಶದಿಂದ ಈ ಪ್ರಯೋಗಾಲಯವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಬಿಲ್ಡಿಂಗ್ ಫಿನಿಶ್ ಆಗ್ತಿದ್ದಂಗೆ ಬೋಯಿಂಗ್ ಕಂಪ್ನಿ ಅವ್ರು ಬಂದರು. ಸರ್, ನಮಗೆ ಲ್ಯಾಬ್ ಸ್ಟಮ್ ಲ್ಯಾಬ್ ಬೇಕು ಅಂತ ಕೇಳಿದ್ರು. ಅದನ್ನು ಆಯಿತು ಕೊಡ್ತೀವಿ ಸ್ಟಮ್ ಲ್ಯಾಬಲ್ಲಿ ಅಂತ ಹೇಳಿದ್ವಿ. ಅವರು ಮಕ್ಕಳಿಗೆ ಅನುಕೂಲ ಆಗಂಗೆ ಲ್ಯಾಬಿಗೆ ಮಾಡೋಂಗೆ ಸುಮಾರು 9 ತಕ್ಷಣ ಬಂಡವಾಳ ಹಾಕಿ ಮಕ್ಕಳು ಎಲ್ಲ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗಲಿ. ನಮ್ಮ ಸ್ಕೂಲ್ ಮಕ್ಕಳೇ ಎಲ್ಲ ಲೆಕ್ಚರರ್ಸ್ ಬಂದು ಪಾಠ ಕೊಡ್ತಾರೆ. ಪೈಲಟ್ಸ್ ಕಮ್ಮಿ ಆಗಿದ್ದಾರಂತೆ ಬೋಯಿಂಗ್ ಕಂಪ್ನಿಯವರು. ಪೈಲಟ್ಸ್ ಇಂಟ್ರೆಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಒತ್ತು ಕೊಡೋದಕ್ಕೆ ಈ ಥರ ಮಾಡ್ತಿದ್ದಾರೆ ಅವರು. ಇದು ನನ್ನ ಸುಮಾರು ವರ್ಷದ ಕನಸು. ಅನುಕೂಲ ಆಗುತ್ತಲ್ಲ, ಇಲ್ಲಿ ಅಂಥದ್ದು ಬೇಕಾದ್ರೆ ಬೆಂಗಳೂರು ಹೋಗ್ಬೇಕಾಯ್ತು, ಇನ್ನೊಂದು ಕಡೆ ಹೋಗ್ಬೇಕಾಯ್ತು, ಅದೆಲ್ಲ ಇಲ್ಲೇ ಇದೆಯಲ್ಲ, ಮಾಡ್ಕೊಬೋದು, ಹತ್ರ ಬಂದಲ್ಲ. ಇದೇ ಥರ ನಾನು ಕೋಲ್ಗೆರೆಯಲ್ಲಾಗಿದೆ, ಎಲೂರಲ್ಲಾಗಿದೆ, ಗಣೇಶ್ ಹೈಸ್ಕೂಲ್ ದೇವರಲ್ಲಾಗಿದೆ, ವಿಜಯಪುರ, ಸೂರ್ಯಬೆಲೆ ಎಲ್ಲ ಕಡೆ ಇದೇ ಥರ ಮಾಡಿದರೆ ಎಲ್ಲದಕ್ಕಿಂತ ಚೆನ್ನಾಗಿ ನಮ್ಮದು ಸ್ಟಮ್ ಲ್ಯಾಬ್ ಚೆನ್ನಾಗಿದೆ. ಇದೇ ಸಂದರ್ಭದಲ್ಲಿ ಚೀಫ್ ಆಫ್ ಸ್ಟಾಫ್ ಬೋಯಿಂಗ್ ಗ್ಲೋಬಲ್ ಎಂಗೇಜ್ಮೆಂಟ್ ಲೀಡರ್ ಪ್ರವೀಣ್ ಯೋಗೇಂದ್ರ ಭಟ್, ಬಿಲ್ ಬೇಕರಿ, ಲಿಂಡ್ಸೆ ಇ ಲಿಯೋನಾರ್ಡೋ, ಜಾನ್ ಸಾಸುಮನ್, ಸುಧಾ ಪ್ರಿಯಧರ್ ಖಾನ್, ಮುಖ್ಯ ಶಿಕ್ಷಕರಾದ ಪ್ರಕಾಶ್ ಕೆ, ಆಡಳಿತ ಮಂಡಳಿಯ ಅಧ್ಯಕ್ಷ ವೈಸಿ ಡಾಕ್ಟರ್ ಯಾಚಿ ದೊಡ್ಡಯ್ಯ, ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣಸ್ವಾಮಿ, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ರಾಜಣ್ಣ, ಸಹ ಕಾರ್ಯದರ್ಶಿ ಆರ್.ಕೆ. ಪಂಡರಿನಾಥ್, ಬಿಒ ಲಲಿತಮ್ಮ, ಸಹ ಶಿಕ್ಷಕರಾದ ರವಿಕುಮಾರ್ ನಾಯಕ್, ಬೈರೇಗೌಡ, ಕೃಷ್ಣಂ ರಾಜ್ ಸೇರಿದಂತೆ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. देवनहल्ली एरिया में अभी हमने यहाँ पे बेटकोटे स्कूल में लैब खोला है. 2 और स्कूल में अभी लैब इनॉग्रेट हुआ है. तो यहाँ के बच्चों को अभी साइंस, इंजीनियरिंग, मैथ्स, एरोस्पेस के बारे में सीखने के लिए मौका मिलेगा. बोइंग का यहाँ पे कैंपस है, इंजीनियरिंग कैंपस. वहाँ से जो हमारे इंजीनियर्स हैं, जो हमारे एम्प्लॉयज़ हैं, वो आके बच्चों को एरोस्पेस के बारे में सिखाएंगे. और हम सोचते हैं कि कुछ बच्चे ये सीख के बोइंग में ज्वाइन करेंगे या एरोस्पेस में ज्वाइन करेंगे, कुछ बच्चे पायलट बनेंगे. तो यहाँ से ये सब सीख के जो क्लास में सिखाते हैं उसको यहाँ पे आगे सीखेंगे. यहाँ से सीखने के बाद इंडस्ट्री में जाएंगे और बहुत आगे यहाँ से बढ़ेंगे. हमारी ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.